Hi everyone, welcome to my YouTube channel Commerce Guide. This is the video about subject organizational behavior. It is the second video continuation part of chapter leadership, which is for BCom 6th sem students. Myself Aisha Banu, Assistant Professor GFGC Turuvekere. So now our next topic is conflict in organization. Here goes its explanation. Organizational conflict, or otherwise known as workplace conflict, is described as the state of disagreement or misunderstanding resulting from the actual or perceived dissent of needs, beliefs, resources and relationship between the members of organization. ಸೊ ಕಾನ್ಫ್ಲಿಕ್ಟ್ ಇನ್ ಆರ್ಗನೈಸೇಷನ್ ಅಂತ ಹೇಳಿದಾಗ ಇದನ್ನು ಆರ್ಗನೈಸೇಷನಲ್ ಕಾನ್ಫ್ಲಿಕ್ಟ್ ಅಂತಲೂ ಹೇಳ್ತೀವಿ, ವರ್ಕ್ ಪ್ಲೇಸ್ ಕಾನ್ಫ್ಲಿಕ್ಟ್ ಅಂತಲೂ ಕರಿತೀವಿ. ಸೊ ಇದು ಸ್ಟೇಟ್ ಆಫ್ ಡಿಸ್ಅಗ್ರಿಮೆಂಟ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ಮು ವಿಚ್ ಟುಡೇಸ್ ಆರ್ಗನೈಸೇಷನ್ ಆರ್ ಫೇಸಿಂಗ್. ಆ್ಯಂಡ್ ಹೆಂಗೆ ಹುಟ್ಟುತ್ತೆ ಅಪ್ಪ ಈ ಕಾನ್ಫ್ಲಿಕ್ಟ್ ಅಂತ ಹೇಳಿದ್ರೆ, ಇಟ್ ರಿಸಲ್ಟ್ಸ್ ಫ್ರಮ್ ಆ್ಯಕ್ಚುಯಲ್ ಆರ್ ಪರ್ಸೀವ್ಡ್ ಡಿಸೆಂಟ್ ಆಫ್ ನೀಡ್ಸ್. ಆ್ಯಕ್ಚುಯಲ್ ಆರ್ ಪರ್ಸೀವ್ಡ್ ಡಿಸೆಂಟ್ ಅಂತ ಹೇಳಿದ್ರೆ ಅಪೋಸಿಂಗ್ ಆರ್ ಡಿಫ್ರೆನ್ಸಸ್ ಇನ್ ನೀಡ್ಸ್, ಬಿಲೀವ್ಸ್, ರಿಸೋರ್ಸಸ್ ಆ್ಯಂಡ್ ರಿಲೇಷನ್ಶಿಪ್ ಬಿಟ್ವೀನ್ ದ ಮೆಂಬರ್ಸ್ ಆಫ್ ಆರ್ಗನೈಸೇಷನ್. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೆಳೀತು ಬಿಟ್ವೀನ್ ದ ಮೆಂಬರ್ಸ್ ಆಫ್ ಆರ್ಗನೈಸೇಷನ್, ಅಥವಾ ಅಪೋಸಿಷನ್ ರಿಗಾರ್ಡಿಂಗ್ ನೀಡ್ಸು, ಬಿಲೀವ್ಸು, ರಿಸೋರ್ಸಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಇಟ್ ರಿಸಲ್ಟ್ಸ್ ಇನ್ ಕಾನ್ಫ್ಲಿಕ್ಟ್ ಇನ್ ದ ಆರ್ಗನೈಸೇಷನ್. So next is the meaning of conflict. Conflict may be defined as a struggle or contest between people with opposing needs, ideas, beliefs, values or goals. Conflict on team is inevitable. However, the result of conflict are not predetermined. Conflict might escalate and lead to non-productive results, or conflict can be beneficially resolved and lead to quality final products. ಸೊ ಕಾನ್ಫ್ಲಿಕ್ಟ್ ಅಂತ ಹೇಳಿದಾಗ ಅದು ಸ್ಟ್ರಗಲ್ ಆಗಿರ್ಬೋದು ಅಥವಾ ಕಾಂಟೆಸ್ಟ್ ಬಿಟ್ವೀನ್ ಪೀಪಲ್ ವಿತ್ ಅಪೋಸಿಂಗ್ ನೀಡ್ಸ್, ಐಡಿಯಾಸ್, ಬಿಲೀವ್ಸ್, ವ್ಯಾಲ್ಯೂಸ್ ಆರ್ ಗೋಲ್ಸ್. ಸೊ ಕಾನ್ಫ್ಲಿಕ್ಟು ಟೀಮ್ಸ್ ಏನಿರ್ತವೆ ಅದರಲ್ಲಿ ಕಾನ್ಫ್ಲಿಕ್ಟ್ ಅನ್ನೋದು ಇನ್ಎವಿಟೇಬಲ್, ಅಂದರೆ ಸಹಜ. ಅದನ್ನು ಯು ಕೆನಾಟ್ ಸೆಪ್ರೇಟ್ ಇಟ್ ಅಂತ ಹೇಳ್ತಿದ್ದಾರೆ. ಸೊ ನ್ಯಾಚುರಲ್ ಆಗಿ ಬಂದಿರುತ್ತೆ. ಟೀಮ್ಸ್ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಹೌಎವರ್ ದ ರಿಸಲ್ಟ್ ಆಫ್ ಕಾನ್ಫ್ಲಿಕ್ಟ್ ಏನಿದೆ, ರಿಸಲ್ಟ್ ಆಫ್ ಕಾನ್ಫ್ಲಿಕ್ಟ್ ಅನ್ನೋದು ಪ್ರೀಡಿಟರ್ಮೈಂಡ್ ಇರಲ್ಲ. ಸೊ ಗೊತ್ತಿರಲ್ಲ ಏನು ರಿಸಲ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಮೈಟ್ ಎಸ್ಕಾಲೇಟ್ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗ್ಬೋದು, ಹೈಲಿ ಇನ್ಕ್ರೀಸ್ ಆಗಿಬಿಟ್ಟು ಕಾನ್ಫ್ಲಿಕ್ಟು ಸೊ ಟೂ ಥಿಂಗ್ಸಲ್ಲಿ ಲೀಡ್ ಆಗುತ್ತೆ. ಒಂದು ನಾನ್ ಪ್ರೊಡಕ್ಟಿವ್ ರಿಸಲ್ಟ್ಸ್ ಆದರೂ ಕೊಡ್ಬೋದು, ಅಥವಾ ಇಟ್ ವಿಲ್ ಬೆನಿಫಿಷಿಯಲ್ ಆಗಿ ರಿಸಾಲ್ವ್ ಆಗಿಬಿಟ್ಟು ಕ್ವಾಲಿಟಿ ಫೈನಲ್ ಪ್ರಾಡಕ್ಟನ್ನು ಕೊಡಬಹುದು ಅಂತ ಹೇಳಿದ್ದಾರೆ ಇಲ್ಲಿ. ಲೆಟ್ಸ್ ಸಿ ವಾಟ್ ಈಸ್ ನೆಕ್ಸ್ಟ್. ಸೊ ನೆಕ್ಸ್ಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾನ್ಫ್ಲಿಕ್ಟ್. ಸೊ ಇದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಕಾನ್ಫ್ಲಿಕ್ಟ್ ಈಸ್ ಎ ಪ್ರಾಸೆಸ್. ಸೊ ಕಾನ್ಫ್ಲಿಕ್ಟನ್ನು ಪ್ರಾಸೆಸ್ ಅಂತ ಹೇಳಿದ್ದಾರೆ. ಸೊ ಲೇಯರ್ ಬೈ ಲೇಯರ್ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಲೇಯರ್ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲೇಯರ್ ಇರುತ್ತೆ. ಸೊ ನೆಕ್ಸ್ಟ್ ಅದರ್ ಲೇಯರ್ ಬಂದ್ಬಿಟ್ಟು ಡಿಫ್ರೆನ್ಸಸ್ ಆಫ್ ವ್ಯಾಲ್ಯೂಸು, ಡಿಫ್ರೆನ್ಸಸ್ ಆಫ್ ವ್ಯೂ ಪಾಯಿಂಟು, ಡಿಫ್ರೆನ್ಸಸ್ ಆಫ್ ಇಂಟ್ರೆಸ್ಟು ಮತ್ತು ಇಂಟರ್ಪರ್ಸ್ನಲ್ ಡಿಫ್ರೆನ್ಸಸ್ ಅರೈಸ್ ಆಗ್ತಾ ಹೋಗ್ತವೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಪ್ರಾಸೆಸ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಸೊ ಇದು ಹೆಂಗೆ ಹುಟ್ಟುತ್ತಪ್ಪ ಅಂತ ಹೇಳಿದ್ರೆ, ಒನ್ ಪಾರ್ಟಿ ಏನು ಮಾಡ್ತಾನೆ, ಹಿ ವಿಲ್ ಬಿ ಪರ್ಸೀವಿಂಗ್ ಆರ್ ಬಿಲೀವಿಂಗ್ ದಟ್ ದ ಅದರ್ ಪರ್ಸನ್ ಈಸ್ ಅಪೋಸಿಂಗ್ ಹಿಮ್ ಆರ್ ನೆಗೆಟಿವ್ಲಿ ಅಫೆಕ್ಟ್ಸ್ ಇಟ್ಸ್ ಇಂಟ್ರೆಸ್ಟ್ ಆ್ಯಂಡ್ ಎಂಡ್ಸ್ ವಿತ್ ಸೊ ಅಫೆಕ್ಟಿವ್ ಮಾಡ್ತಾನೆ. ಸೊ ಅದರ್ ಪರ್ಸನ್ ಏನಿದ್ದಾನೆ ಅಪೋಸಿಟ್ ಆಗಿ ಥಿಂಕ್ ಮಾಡ್ತಾ ಇದ್ದಾನೆ, ಸೊ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ರೀತಿ ಈ ಒಂದು ಮೈಂಡ್ ಸೆಟ್ ಅಥವಾ ಥಿಂಕಿಂಗ್ ಬಂದ್ಬಿಡುತ್ತೆ ಅಲ್ಲಿ. ಸೊ ಹೆಂಗೆ ಎಂಡಪ್ ಆಗುತ್ತೆ ಅಂತ ಹೇಳಿದ್ರೆ, ಕಾಂಪಿಟೇಷನ್ ಮುಖಾಂತರ ಅಥವಾ ಕೊಲಾಬರೇಷನ್ನು, ಕಾಂಪ್ರಮೈಸಿಂಗ್ ಆರ್ ಅವಾಯ್ಡಿಂಗಿಂದ ಇದು ಪ್ರಾಸೆಸ್ ಅನ್ನೋದು ಎಂಡ್ ಆಗುತ್ತೆ. ಸೊ
ಸೊ ಸೆಕೆಂಡ್ ಪಾಯಿಂಟ್ ಈಸ್ ಕಾನ್ಫ್ಲಿಕ್ಟ್ ಈಸ್ ಇನ್ಎವಿಟೇಬಲ್. ಅಂದರೆ ಕಾನ್ಫ್ಲಿಕ್ಟು ಎಲ್ಲ ಕಡೆ ಎಕ್ಸಿಸ್ಟ್ ಆಗಿರುತ್ತೆ. ಸೊ ಇಬ್ಬರು ಪರ್ಸನ್ಸು ಸೇಮ್ ಆಗಿರಲ್ಲ, ಅದು ಗೊತ್ತಿದೆ ನಿಮಗೆ. ಸೊ ಅದೇ ರೀತಿ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅನ್ನೋದು ಬಂದೇ ಬರುತ್ತೆ. ಇನ್ಎವಿಟೇಬಲ್ ಅಂತ ಹೇಳಿದ್ರೆ ವಿಚ್ ಈಸ್ ಅನ್ಅವಾಯ್ಡೇಬಲ್, ಇಟ್ ಮೀನ್ಸ್ ಅದು ಹಾಗೆ ಆಗುತ್ತೆ, ಸರ್ಟನಿಟಿ ಇದ್ದೇ ಇರುತ್ತೆ. ಆ್ಯಂಡ್ ಈ ಡಿಫ್ರೆನ್ಸಸ್, ಇಂಡಿವಿಜುವಲ್ ಡಿಫ್ರೆನ್ಸಸ್ ಯಾಕೆ ಅರೈಸ್ ಆಗ್ತವೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಡಿಫ್ರೆನ್ಸಸ್ ಇನ್ ವ್ಯಾಲ್ಯೂಸ್ ಆಗಿರ್ಬೋದು, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಇರ್ಬೋದು, ಡಿಫ್ರೆನ್ಸಸ್ ಇನ್ ದೇರ್ ಥಿಂಕಿಂಗ್ ಮೈಂಡ್ಸೆಟ್ ಆಗಿರ್ಬೋದು. ಸೊ ಆದ್ದರಿಂದ ಕಾನ್ಫ್ಲಿಕ್ಟನ್ನು ಇನ್ಎವಿಟೇಬಲ್ ಅಂತ ಹೇಳಿದ್ದಾರೆ. ಇನ್ಎವಿಟೇಬಲ್ ಇದ್ದರೂ ಕಾನ್ಫ್ಲಿಕ್ಟು ಏನಾಗುತ್ತೆ ಅಂದರೆ ಅದನ್ನು ಮಿನಿಮೈಸ್ ಮಾಡ್ಬೋದು, ಡೈವರ್ಟ್ ಮಾಡ್ಬೋದು ಅಥವಾ ರಿಸಾಲ್ವ್ ಮಾಡ್ಬೋದು. ಸೊ ಥರ್ಡ್ ಒನ್ ನೋಡಿ, ಕಾನ್ಫ್ಲಿಕ್ಟ್ ಈಸ್ ನಾರ್ಮಲ್ ಪಾರ್ಟ್ ಆಫ್ ಲೈಫ್. ಕಾನ್ಫ್ಲಿಕ್ಟ್ ಅನ್ನೋದು ಒಂದು ನಾರ್ಮಲ್ ಪಾರ್ಟ್ ಆಫ್ ಲೈಫ್ ಆಗಿದೆ. ಸೊ ಇಂಡಿವಿಜುವಲ್ ಮಧ್ಯದಲ್ಲಿ, ಗ್ರೂಪ್ಸ್ ಮಧ್ಯದಲ್ಲಿ, ಆರ್ಗನೈಸೇಷನ್ಸ್ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಅರೈಸ್ ಆಗೋದು ಸಹಜ. ಯಾಕಪ್ಪ ಅಂತ ಹೇಳಿದ್ರೆ ಬಿಕಾಸ್ ಆಲ್ ದೀಸ್ ಆರ್ ಹ್ಯಾವಿಂಗ್ ಅನ್ಲಿಮಿಟೆಡ್ ನೀಡ್ಸ್ ಆ್ಯಂಡ್ ಡಿಫ್ರೆಂಟ್ ವ್ಯಾಲ್ಯೂಸ್ ಬಟ್ ಲಿಮಿಟೆಡ್ ರಿಸೋರ್ಸಸ್. ಸೊ ಎಲ್ಲರೂ ಇಲ್ಲಿ ಇಂಡಿವಿಜುವಲ್ ಆಗಿರ್ಬೋದು, ಗ್ರೂಪು, ಆರ್ಗನೈಸೇಷನ್ ಆಗಿರ್ಬೋದು, ಎಲ್ಲರದ್ದು ಅನ್ಲಿಮಿಟೆಡ್ ನೀಡ್ಸ್ ಇರುತ್ತೆ, ವ್ಯಾಲ್ಯೂಸ್ ಇರ್ತವೆ, ಡಿಫ್ರೆಂಟ್ ವ್ಯಾಲ್ಯೂಸ್ ಇರ್ತವೆ, ಬಟ್ ರಿಸೋರ್ಸಸ್ ಏನಿರುತ್ತೆ ಲಿಮಿಟೆಡ್ ಆಗಿರುತ್ತೆ. ಸೊ ಈ ಇನ್ಕಾಂಪ್ಯಾಟಬಿಲಿಟಿ ಏನಿದೆ ಅದು ಕಾನ್ಫ್ಲಿಕ್ಟಿಗೆ ಲೀಡ್ ಆಗುತ್ತೆ. ಬಟ್ ಕಾನ್ಫ್ಲಿಕ್ಟ್ ಅನ್ನೋದು ಒಂದು ಪ್ರಾಬ್ಲಮ್ ಅಲ್ಲ, ಬಟ್ ಇದನ್ನು ನಾವೇನಾದರೂ ಪೂರಾಗಿ ಮ್ಯಾನೇಜ್ ಮಾಡಿದ್ವಿ ಅಂತ ಹೇಳಿದ್ರೆ ಇಟ್ ಶ್ಯೋರ್ಲಿ ಬಿಕಮ್ಸ್ ಎ ಪ್ರಾಬ್ಲಮ್. ಸೊ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಾನ್ಫ್ಲಿಕ್ಟ್ ಈಸ್ ಪರ್ಸೆಪ್ಷನ್. ಸೊ ಪರ್ಸೆಪ್ಷನ್ ಅಂತ ಹೇಳಿದ್ರೆ ಕಾನ್ಫ್ಲಿಕ್ಟ್ ಅರೈಸ್ ಆಗೋದು ಇಫ್ ದ ಪಾರ್ಟೀಸ್ ಪರ್ಸೀವ್ ದಟ್ ದೇ ಆರ್ ಥಿಂಕಿಂಗ್ ನೆಗೆಟಿವ್ಲಿ ಅಬೌಟ್ ಈಚ್ ಅದರ್. ಸೊ ಆ ರೀತಿ ಮಾಡಿದಾಗ ಅಲ್ಲಿ ಪರ್ಸೆಪ್ಷನ್ ಇತ್ತು ಅಂತ ಹೇಳಿದ್ರೆ ಅವಾಗ ಮಾತ್ರ ಅಲ್ಲಿ ಕಾನ್ಫ್ಲಿಕ್ಟ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇಂಟರ್ಪರ್ಸ್ನಲ್ ಇಂಟರಾಕ್ಷನಲ್ಲಿ ಪರ್ಸೆಪ್ಷನ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ದ್ಯಾನ್ ರಿಯಾಲಿಟಿ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಯಾವ ರೀತಿ ಪರ್ಸೀವ್ ಮಾಡ್ತೀವಿ, ಯಾವ ರೀತಿ ಥಿಂಕ್ ಮಾಡ್ತೀವಿ, ಅದೇ ನಮ್ಮ ಬಿಹೇವಿಯರು, ಆ್ಯಟಿಟ್ಯೂಡು ಮತ್ತು ಕಮ್ಯುನಿಕೇಷನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಅಪೋಸಿಷನ್ ಅಂತ ಹೇಳಿದ್ರೆ ಸೊ ಒನ್ ಪಾರ್ಟಿ ಟು ಕಾನ್ಫ್ಲಿಕ್ಟ್ ಏನು ಮಾಡ್ತಾನೆ, ಈ ವಿಲ್ ಬಿ ಪರ್ಸೀವಿಂಗ್ ಅಂದರೆ ಒಂಥರ ಅರ್ಥ ಮಾಡ್ಕೊತಿರ್ತಾನೆ ದಟ್ ಅದರ್ ಪಾರ್ಟಿ ಈಸ್ ಆಲ್ವೇಸ್ ಡೂಯಿಂಗ್ ದ ಥಿಂಗ್ಸ್ ವಿಚ್ ದಿಸ್ ಪಾರ್ಟಿ ಡಸ್ ನಾಟ್ ಲೈಕ್ ಆರ್ ವಾಂಟ್. ಅಂದರೆ ಅಪೋಸಿಷನ್ ಯಾವಾಗ ಕ್ರಿಯೇಟ್ ಆಗುತ್ತೆ, ನಿಮ್ಮ ಮುಂದೆ ಇರೋ ಪಾರ್ಟಿ ಯಾವ ರೀತಿ ವರ್ತಿಸ್ತಾನೆ ಅಂತ ಹೇಳಿದ್ರೆ ನಿಮಗೆ ಏನು ಇಷ್ಟ ಇಲ್ಲೋ ಅದನ್ನೇ ಮಾಡ್ತಾ ಹೋಗ್ತಾನೆ. ಸೊ ಅಪೋಸಿಷನ್ನು ಆ ರೀತಿ ಅರೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಇಂಟರ್ಡಿಪೆಂಡೆನ್ಸ್ ಆ್ಯಂಡ್ ಇಂಟರಾಕ್ಷನ್. ಸೊ ಇಂಟರ್ಡಿಪೆಂಡೆನ್ಸು ಮತ್ತು ಇಂಟರಾಕ್ಷನಲ್ಲಿ ಇರಬೇಕಾಗುತ್ತೆ. ಸೊ ವಿತೌಟ್ ಇಂಟರ್ಡಿಪೆಂಡೆನ್ಸು ಇಂಟರಾಕ್ಷನ್ ಇರೋದಿಲ್ಲ. ಆಮೇಲೆ ಕಾನ್ಫ್ಲಿಕ್ಟ್ ಅರೈಸ್ ಆಗಬೇಕು ಅಂತ ಹೇಳಿದ್ರೆ ಇಂಟರಾಕ್ಷನಲ್ಲೇ ಆಗಲೇಬೇಕು. ಸೊ ಸೆವೆಂತ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಎವ್ರಿ ಒನ್ ಈಸ್ ಇನ್ಫ್ಲಿಕ್ಟೆಡ್ ವಿತ್ ಕಾನ್ಫ್ಲಿಕ್ಟ್. ಸೊ ಕಾನ್ಫ್ಲಿಕ್ಟ್ ಅನ್ನೋದು ಎಲ್ಲರಲ್ಲಿ ಇದ್ದೇ ಇರುತ್ತೆ ಅಲ್ಲಿ. ಸೊ ಅವರು ವಿತಿನ್ ದ್ಯಾನ್ ಇಂಡಿವಿಜುವಲ್ ಆಗಿರ್ಬೋದು, ಕಾನ್ಫ್ಲಿಕ್ಟು ಬಿಟ್ವೀನ್ ಟು ಆರ್ ಮೋರ್ ಇಂಡಿವಿಜುವಲ್ಸ್ ಬರೋದಾಗಿರ್ಬೋದು, ಗ್ರೂಪ್ಸ್ ಮಧ್ಯದಲ್ಲಿ ಆಗೋವಂಥ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಅಥವಾ ಆರ್ಗನೈಸೇಷನ್ ಮಧ್ಯದಲ್ಲಿ ಆಗ್ತಕ್ಕಂಥ ಕಾನ್ಫ್ಲಿಕ್ಟು. ಸೊ ಯಾರನ್ನೂ ಅಲ್ಲಿ ಕಾನ್ಫ್ಲಿಕ್ಟ್ ಅನ್ನೋದು ಬಿಟ್ಟಿಲ್ಲ. ಸೊ ಇಟ್ ಈಸ್ ವಿತ್ ಎವ್ರಿ ಒನ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ಆರ್ ದ ಇಂಪಾರ್ಟೆಂಟ್ ಲೆವೆಲ್ಸ್ ಆಫ್ ಕಾನ್ಫ್ಲಿಕ್ಟ್ ಇನ್ ಆರ್ಗನೈಸೇಷನ್. ಸೊ ಅಲ್ಲಿ 4 ಲೆವೆಲ್ಸ್ ಇದ್ದಾವೆ. ಫಸ್ಟ್ ಒನ್ ಬಂದುಬಿಟ್ಟು ಇಂಡಿವಿಜುವಲ್ ಲೆವೆಲ್ ಕಾನ್ಫ್ಲಿಕ್ಟ್, ಸೆಕೆಂಡ್ ಒನ್ ಇಂಟರ್ಪರ್ಸನಲ್ ಕಾನ್ಫ್ಲಿಕ್ಟ್, ಥರ್ಡ್ ಒನ್ ಗ್ರೂಪ್ ಲೆವೆಲ್ ಕಾನ್ಫ್ಲಿಕ್ಟ್, ಫೋರ್ತ್ ಒನ್ ಆರ್ಗನೈಸೇಷನಲ್ ಲೆವೆಲ್ ಕಾನ್ಫ್ಲಿಕ್ಟ್. ಸೊ ನೆಕ್ಸ್ಟ್ ಈಸ್ ಸೊ ಇಟ್ಸ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಈಸ್ ಇಂಡಿವಿಜುವಲ್ ಲೆವೆಲ್ ಕಾನ್ಫ್ಲಿಕ್ಟ್. ಸೊ ಹಿಯರ್ ಗೋಸ್ ಇಟ್ಸ್ ಎಕ್ಸ್ಪ್ಲನೇಷನ್. ಮ್ಯಾನೇಜ್ಮೆಂಟ್ ಶುಡ್ ಕೀಪ್ ಇನ್ ಮೈಂಡ್ ದಟ್ ಆಲ್ ಇಂಡಿವಿಜುವಲ್ಸ್ ಹ್ಯಾವ್ ಕಾನ್ಫ್ಲಿಕ್ಟ್ ವಿತಿನ್ themselves. Conflict arises within an individual whenever his drives and motives are blocked or he is confronted with competing roles and goals and he is unable to take decisions. ಸೊ ಇಂಡಿವಿಜುವಲ್ ಲೆವೆಲ್ ಕಾನ್ಫ್ಲಿಕ್ಟ್ ಅಂತ ಹೇಳಿದಾಗ ಆಗಲೇ ಲಾಸ್ಟ್ ಪಾಯಿಂಟಲ್ಲಿ ನೋಡಿದ್ವಿ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ. ಸೊ
ಕಾನ್ಫ್ಲಿಕ್ಟ್ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ. ಸೊ ಅಥವಾ ಇಂಡಿವಿಜುವಲಲ್ಲಿ ಆಗಿರ್ಬೋದು, ಗ್ರೂಪ್ಸ್ ಮಧ್ಯದಲ್ಲಿ ಆಗಿರ್ಬೋದು, ಆರ್ಗನೈಸೇಷನ್ಸ್ ಮಧ್ಯದಲ್ಲಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇಂಡಿವಿಜುವಲ್ ಲೆವೆಲ್ ಕಾನ್ಫ್ಲಿಕ್ಟ್ ಅಂತ ಹೇಳಿದಾಗ, ಸೊ ಏನು ಕಾನ್ಫ್ಲಿಕ್ಟು ವಿತಿನ್ ಆ್ಯನ್ ಇಂಡಿವಿಜುವಲ್ ಏನು ಅರೈಸ್ ಆಗುತ್ತೆ ಅದನ್ನು ಇಂಡಿವಿಜುವಲ್ ಲೆವೆಲ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಸೊ ಯಾಕೆ ಅರೈಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಕೆಲವೊಂದು ಸಲ ಪರ್ಸನ್ಸ್ ಅಥವಾ ಇಂಡಿವಿಜುವಲ್ಸು ಡ್ರೈವ್ಸು ಮತ್ತು ಮೋಟಿವ್ಸು ಒಂದು ಕಡೆ ಬ್ಲಾಕ್ ಆಗಿಬಿಟ್ವು ಅಂತ ಹೇಳಿದ್ರೆ, ಸೊ ಕಂಪೀಟಿಂಗ್ ರೋಲ್ಸನ್ನು ಜನ್ರೇಟ್ ಮಾಡ್ತವೆ. ಸೊ ಗೋಲ್ಸ್ ಅಚೀವ್ ಮಾಡೋಕ್ಕಾಗಲಿಲ್ಲ, ಡಿಸಿಷನ್ಸನ್ನು ತೊಗೊಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಪರ್ಸನ್ ವಿಲ್ ಬಿ ಸೊ ಥಿಂಕಿಂಗ್ ಯಾವ ರೀತಿ ವಿತಿನ್ ಹಿಮ್ಸೆಲ್ಫು ಒಂದು ಕಾನ್ಫ್ಲಿಕ್ಟ್ ಬೆಳೀತಾ ಹೋಗುತ್ತೆ. ವೈ ಐ ಆಮ್ ನಾಟ್ ಏಬಲ್ ಟು ಡೂ ದೀಸ್ ಆಲ್ ಟಾಸ್ಕ್ ಅಂತ ಹೇಳ್ಬಿಟ್ಟು ಸೊ ಕಾನ್ಫ್ಲಿಕ್ಟ್ ಅರೈಸ್ ಆಗುತ್ತೆ. ಸೊ ಇದನ್ನೇ ನಾವು ಇಂಡಿವಿಜುವಲ್ ಲೆವೆಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಈಸ್ ಇಂಟರ್ಪರ್ಸ್ನಲ್ ಕಾನ್ಫ್ಲಿಕ್ಟ್. ಇಂಟರ್ಪರ್ಸ್ನಲ್ ಕಾನ್ಫ್ಲಿಕ್ಟ್ ಇನ್ವಾಲ್ವ್ಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಟೂ ಆರ್ ಮೋರ್ individuals and is probably the most common and most recognized conflict. All conflicts are basically interpersonal conflicts because most of the conflicts involve conflict between a person in one organization or a group and another person in another organization or the group. ಸೊ ಇಂಟರ್ಪರ್ಸ್ನಲ್ ಕಾನ್ಫ್ಲಿಕ್ಟ್ ಅಂದರೆ ಇಬ್ಬರು ಮಧ್ಯದಲ್ಲಿ ಆಗ್ತಕ್ಕಂಥ ಕಾನ್ಫ್ಲಿಕ್ಟು. ಸೊ ಮೋಸ್ಟ್ ಕಾಮನ್ ಟೈಪ್ ಆಫ್ ಕಾನ್ಫ್ಲಿಕ್ಟ್ ಇದು. ಸೊ ಬೇಸಿಕಲಿ ಇಂಟರ್ಪರ್ಸ್ನಲ್ ಕಾನ್ಫ್ಲಿಕ್ಟು ಅನ್ನೋದೇನಿದೆ, ಸೊ ಏನು ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಬಿಟ್ವೀನ್ ಒನ್ ಪರ್ಸನ್ ಫ್ರಮ್ ಒನ್ ಆರ್ಗನೈಸೇಷನ್ ಆರ್ ಎ ಗ್ರೂಪ್ ವಿತ್ ಅನದರ್ ಪರ್ಸನ್ ಇನ್ ಅನದರ್ ಆರ್ಗನೈಸೇಷನ್ ಆರ್ ದ ಗ್ರೂಪ್ ಆಗ್ತಾ ಹೋಗುತ್ತೆ. ಸೊ ಥರ್ಡ್ level is group level conflict. A group consists of two or more persons who are in interaction with each other, have a well defined structure of role and status relations, and have a system, values and norms of behavior for smooth working of the group. So group meaning inna helidare, which consists of two or more persons who will be interacting with each other with definite structure irutte, role irutte, status relation irutte, adalde systematic values, norms, policies irtave for the smooth working of the group irutte. So next ನೋಡಿ, groups not only affect the behavior of their members, rather they have impact on other groups and the organization as a whole. ಸೊ ಗ್ರೂಪ್ ಅನ್ನೋದು ತಮ್ಮ ಮೆಂಬರ್ಸ್ ಮೇಲೆ ಮಾತ್ರ ಅಲ್ಲಿ ಸೊ ಬಿಹೇವಿಯರಲ್ ಎಫೆಕ್ಟ್ ಮಾಡಲ್ಲ, ಅದ್ರ ಮೇಲೆ ಮಾತ್ರ ಮಾಡಲ್ಲ, ದೇ ವಿಲ್ ಆಲ್ಸೋ ಎಫೆಕ್ಟ್ ದ ಬಿಹೇವಿಯರ್ ಆಫ್ ಅದರ್ ಗ್ರೂಪ್ಸ್ ಆ್ಯಂಡ್ ಆರ್ಗನೈಸೇಷನ್ ಆ್ಯಸ್ ಎ ಹೋಲ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಇನ್ ದಿಸ್ ಪ್ರಾಸೆಸ್ ಆಫ್ ಇಂಟರಾಕ್ಷನ್ ಟೂ ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್ಸ್ ಅರೈಸಸ್, ದಟ್ ಈಸ್ ಇಂಟರ್ ಗ್ರೂಪ್ ಆ್ಯಂಡ್ ಇಂಟ್ರಾ ಗ್ರೂಪ್. ಸೊ ಗ್ರೂಪ್ ಲೆವೆಲ್ ಕಾನ್ಫ್ಲಿಕ್ಟ್ ಅಂತ ಹೇಳಿದಾಗ, ಸೊ ಯೂಶ್ವಲಿ ಈ ಪ್ರಾಸೆಸ್ ಆಫ್ ಇಂಟರಾಕ್ಷನಲ್ಲಿ ಟೂ ಟೈಪ್ಸ್ ಆಫ್ ಕಾನ್ಫ್ಲಿಕ್ಟ್ ಅರೈಸ್ ಆಗುತ್ತೆ. ಒಂದು ಇಂಟರ್ ಗ್ರೂಪು, ಇನ್ನೊಂದು ಇಂಟ್ರಾ ಗ್ರೂಪು. ಸೊ ಇಂಟರ್ ಗ್ರೂಪ್ ಅಂತ ಹೇಳಿದಾಗ ಎರಡು ಗ್ರೂಪ್ಸ್ ಮಧ್ಯದಲ್ಲಿ ಆಗ್ತಕ್ಕಂಥ ಕಾನ್ಫ್ಲಿಕ್ಟು. ಇಂಟ್ರಾ ಗ್ರೂಪ್ ಅಂತ ಹೇಳಿದಾಗ ಗ್ರೂಪ್ ಮೆಂಬರ್ಸ್ ನಡುವೆನೇ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್ಸು. ಸೊ ಆರ್ಗನೈಸೇಷನಲ್ ಲೆವೆಲ್ conflict. All the conflict discussed in the preceding discussions related to conflicts within the organizational setting. ಸೊ ಅಂದರೆ ಇಲ್ಲಿ ಮುಂಚೆ ನಾವೇನು ಡಿಸ್ಕಸ್ ಮಾಡಿದ್ವಿ, ಮೂರು ಲೆವೆಲ್ಸ್ ಆಫ್ ಕಾನ್ಫ್ಲಿಕ್ಟ್ ಅಂದರೆ ಇಂಡಿವಿಜುವಲ್ ಲೆವೆಲ್ ಆಗಿರ್ಬೋದು, ಇಂಟರ್ಪರ್ಸನಲ್ ಲೆವೆಲ್ ಆಗಿರ್ಬೋದು, ಗ್ರೂಪ್ ಲೆವೆಲ್ ಆಗಿರ್ಬೋದು, ಇವಷ್ಟು ಆರ್ಗನೈಸೇಷನಲ್ ಲೆವೆಲಲ್ಲಿ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್ಸು, ವಿತಿನ್ ಆನ್ ಆರ್ಗನೈಸೇಷನಲ್ ಸೆಟ್ಟಿಂಗ್ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್ಸು. ನೆಕ್ಸ್ಟ್ ನೋಡಿ, ಇಂಟರ್ ಆರ್ಗನೈಸೇಷನಲ್ ಲೆವೆಲ್ ಕಾನ್ಫ್ಲಿಕ್ಟ್ ಅಕರ್ಸ್ ಬಿಟ್ವೀನ್ organizations which are in some way or the other depend upon each other. So inter organizational level conflict ಅಂತ ಹೇಳಿದಾಗ ಆರ್ಗನೈಸೇಷನ್ ವಿಚ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್, ಅವರ ಮಧ್ಯದಲ್ಲಿ ಆಗ್ತಕ್ಕಂಥ ಕಾನ್ಫ್ಲಿಕ್ಟನ್ನು ಇಂಟರ್ ಆರ್ಗನೈಸೇಷನಲ್ ಲೆವೆಲ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಸೊ ಎರಡು ಆರ್ಗನೈಸೇಷನ್ ಇದ್ದಾವೆ, ಎರಡೂ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದಾವೆ ಅಂತ ಹೇಳಿದ್ರೆ, ಸೊ ಆ ಎರಡೂ ಆರ್ಗನೈಸೇಷನ್ ಮಧ್ಯದಲ್ಲಿ ಆಗ್ತಕ್ಕಂಥ ಕಾನ್ಫ್ಲಿಕ್ಟನ್ನು ನಾವು ಆರ್ಗನೈಸೇಷನಲ್ ಲೆವೆಲ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ, ಕಾನ್ಫ್ಲಿಕ್ಟ್ಸ್ ಅಟ್ ಇಂಡಿವಿಜುವಲ್ ಲೆವೆಲ್, ಗ್ರೂಪ್ ಲೆವೆಲ್ ಆರ್ ಇಂಟರ್ ಗ್ರೂಪ್ ಲೆವೆಲ್ ಆರ್ ಆಲ್
ಆಲ್ ಇನ್ಹೆರಿಟೆಡ್ ಇನ್ ದ ಆರ್ಗನೈಸೇಷನಲ್ ಲೆವೆಲ್ ಕಾನ್ಫ್ಲಿಕ್ಟ್. ಸೊ ಇನ್ನೊಂದ್ಸಲ ಹೇಳಿದ್ದಾರೆ, ಸೊ ಇಂಡಿವಿಜುವಲ್ ಲೆವೆಲ್ ಆಗಿರ್ಬೋದು, ಗ್ರೂಪ್ ಆಗಿರ್ಬೋದು, ಅಥವಾ ಇಂಟರ್ ಗ್ರೂಪ್ ಆಗಿರ್ಬೋದು, ಇವೆಲ್ಲ ಆರ್ಗನೈಸೇಷನ್ ಒಳಗಡೆ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್ಸ್. ನೆಕ್ಸ್ಟ್ ನೋಡಿ, ಆರ್ಗನೈಸೇಷನಲ್ ಲೆವೆಲ್ ಕಾನ್ಫ್ಲಿಕ್ಟ್ ಕ್ಯಾನ್ ಬಿ ಬಿಟ್ವೀನ್ ದ ಬೈಯರ್ ಆ್ಯಂಡ್ ಸೆಲ್ಲರ್ ಆರ್ಗನೈಸೇಷನ್, ಬಿಟ್ವೀನ್ ಯೂನಿಯನ್ ಆ್ಯಂಡ್ ಆರ್ಗನೈಸೇಷನ್ ಎಂಪ್ಲಾಯಿಂಗ್ ದ ಮೆಂಬರ್ಸ್, ಬಿಟ್ವೀನ್ ಗೌರ್ಮೆಂಟ್ ಏಜೆನ್ಸೀಸ್ ದಟ್ ರೆಗ್ಯುಲೇಟ್ ಸರ್ಟನ್ ಆರ್ಗನೈಸೇಷನ್ಸ್ ಆ್ಯಂಡ್ ದ ಆರ್ಗನೈಸೇಷನ್ಸ್ ದಟ್ ಆರ್ ಅಫೆಕ್ಟೆಡ್ ಬೈ ದೆಮ್. ಸೊ ಎರಡು ಆರ್ಗನೈಸೇಷನ್ ಏನು ಹೇಳಿದೆ ಅದರ ಎಕ್ಸಾಂಪಲ್ಸ್ ಹೇಳ್ತಾ ಹೋಗಿದ್ದಾರೆ. ಸೊ ಇಬ್ಬರು ಆರ್ಗನೈಸೇಷನ್ಸ್ ಏನಾಗ್ಬೋದು, ಡಿಪೆಂಡೆಡ್ ಅಂತ ಹೇಳಿದಾಗ, ಸೊ ಬೈಯರ್ ಸೆಲ್ಲರ್ ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಯೂನಿಯನ್ನು ಮತ್ತು ಆರ್ಗನೈಸೇಷನ್ ಎಂಪ್ಲಾಯಿಂಗ್ ದ ಮೆಂಬರ್ಸ್. ಸೊ ಆರ್ಗನೈಸೇಷನ್ ಇದೆ, ಅದರಲ್ಲಿ ಒಂದು ಟ್ರೇಡ್ ಯೂನಿಯನ್ ಇದೆ ಅಂತ ಹೇಳಿದ್ರೆ, ಆ ಟ್ರೇಡ್ ಯೂನಿಯನ್ ಮಧ್ಯೆ ಮತ್ತು ಆರ್ಗನೈಸೇಷನ್ ಮಧ್ಯೆ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಗೌರ್ಮೆಂಟ್ ಏಜೆನ್ಸೀಸ್ ಏನು ರೆಗ್ಯುಲೇಟ್ ಮಾಡ್ತವೆ ಆರ್ಗನೈಸೇಷನ್ಗೆ ಅವ್ರ ಮಧ್ಯದಲ್ಲಾಗಿರ್ಬೋದು. ಸೊ ನೆಕ್ಸ್ಟ್ ಒನ್ ಈಸ್ meaning of employee stress. Here goes its meaning. Stress is a reaction to a situation. It is not about the actual situation. We usually feel stressed when we think that the demands of the situation are greater than our resources to deal with that situation. ಸೊ ಇಲ್ಲಿ ಎಂಪ್ಲಾಯಿ ಸ್ಟ್ರೆಸ್ ಮೀನಿಂಗನ್ನು ಕೊಟ್ಟಿದ್ದಾರೆ. ಸ್ಟ್ರೆಸ್ ಅನ್ನೋದು ಇಟ್ಸ್ ಅ ರಿಯಾಕ್ಷನ್ ಟು ಎ ಸಿಚುವೇಶನ್ ಅಂತ ಹೇಳಿದ್ದಾರೆ. ಬಟ್ ಆ ಸಿಚುವೇಶನ್ ಅನ್ನೋದು ಆ್ಯಕ್ಚುಯಲ್ ಇರಲಿಕ್ಕಿಲ್ಲ, ಆಲ್ವೇಸ್ ಆ್ಯಕ್ಚುಯಲ್ ಆಗಿರಲ್ಲ ಅದು. ಸೊ ಯೂಶ್ವಲಿ ನಾವು ಸ್ಟ್ರೆಸ್ ಯಾವಾಗ ಫೀಲ್ ಮಾಡ್ತೀವಿ ಅಂತ ಹೇಳಿದರೆ, ವೆನ್ ವಿ ಥಿಂಕ್ ದಟ್ ದ ಡಿಮ್ಯಾಂಡ್ ಆಫ್ ದ ಸಿಚುವೇಶನ್ ಆರ್ ಗ್ರೇಟರ್ ದೆನ್ ಅವರ್ ರಿಸೋರ್ಸಸ್. ಅಂದರೆ ಸೊ ಸಿಚುವೇಶನ್ ಡಿಮ್ಯಾಂಡ್ ಏನಿದೆ, ಇಟ್ಸ್ ಗ್ರೇಟರ್ ದೆನ್ ವಾಟ್ ದ ರಿಸೋರ್ಸಸ್ ವಿ ಆರ್ ಹ್ಯಾವಿಂಗ್ ಟು ಡೀಲ್ ವಿತ್ ದಟ್ ಸಿಚುವೇಶನ್. ಸೊ ನೆಕ್ಸ್ಟ್ ನೋಡಿ, ಎಂಪ್ಲಾಯಿ ಸ್ಟ್ರೆಸ್ ಈಸ್ ನೆಗೆಟಿವ್ಲಿ correlated to their work performance. In short, more the level of stress, lower is the performance. ಸೊ ಎಂಪ್ಲಾಯಿ ಸ್ಟ್ರೆಸ್ ಅನ್ನೋದೇನಿದೆ, ವರ್ಕ್ ಪರ್ಫಾರ್ಮೆನ್ಸಿಗೆ ನಾವು ಕಂಪೇರ್ ಮಾಡಿದಾಗ ಇದು ನೆಗೆಟಿವ್ಲಿ ಕಾರುಲೇಟೆಡ್ ಆಗಿದೆ. ಅಂದರೆ ಎಷ್ಟು ಜಾಸ್ತಿ ಸ್ಟ್ರೆಸ್ಸನ್ನು ಹೊಂದ್ತಾ ಹೋಗ್ತಾನೆ ಎಂಪ್ಲಾಯಿ, ಅಷ್ಟೇ ಕಡಿಮೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಬರ್ತಾನೆ. ಸೊ ಈ ರೀತಿ ನೆಗೆಟಿವ್ ಆಗಿ ಕಾರಲೇಟ್ ಆಗಿದೆ ಇದು. ನೆಕ್ಸ್ಟ್ ನೋಡಿ, ಕಾಸಸ್ ಆಫ್ ಎಂಪ್ಲಾಯಿ ಸ್ಟ್ರೆಸ್ ಕೊಟ್ಟಿದ್ದಾರೆ. ಯಾವ ಕಾರಣದಿಂದ ಎಂಪ್ಲಾಯಿ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನೋಡಿ, ಎಕ್ಸೆಸಿವ್ಲಿ ಹೈ ವರ್ಕ್ಲೋಡ್ಸ್, ಪ್ರೆಷರ್. ಸೊ ಎಕ್ಸೆಸಿವ್ ಆಗಿ ಹೈ ವರ್ಕ್ಲೋಡ್ಸ್ ಇದ್ವು, ಪ್ರೆಷರ್ಸ್ ಇದ್ದಾಗ ಎಂಪ್ಲಾಯಿ ಸ್ಟ್ರೆಸ್ ಆಗುತ್ತೆ. ನೆಕ್ಸ್ಟು ಲ್ಯಾಕ್ ಆಫ್ ಕಂಟ್ರೋಲ್ ಓವರ್ ವರ್ಕ್ ಆ್ಯಕ್ಟಿವಿಟೀಸ್. ಸೊ ವರ್ಕ್ ಆ್ಯಕ್ಟಿವಿಟೀಸ್ ಮೇಲೆ ಕಂಟ್ರೋಲ್ ಕಡಿಮೆ ಆಗ್ತಾ ಹೋಯ್ತು ಅಂತೇಳಿದ್ರೆ, ಅಥವಾ ಇರಲಿಲ್ಲ ಕಂಟ್ರೋಲ್ ವರ್ಕ್ ಆ್ಯಕ್ಟಿವಿಟೀಸ್ ಮೇಲೆ ಅಂತ ಹೇಳಿದಾಗ ಆಗಲೂ ಎಂಪ್ಲಾಯಿ ಸ್ಟ್ರೆಸ್ ಆಗುತ್ತೆ. ನೆಕ್ಸ್ಟ್ ಒನ್, ಎ ಪೂರ್ ಫಿಸಿಕಲ್ ವರ್ಕಿಂಗ್ ಎನ್ವಿರಾನ್ಮೆಂಟ್. ಎಕ್ಸಾಂಪಲ್, ಎಕ್ಸೆಸಿವ್ ಹೀಟ್ ಆರ್ ಕೋಲ್ಡ್ ಆರ್ ನಾಯ್ಸ್, inadequate lighting, uncomfortable seating, malfunctioning equipment, etc. ಸೊ ಎಂಪ್ಲಾಯಿ ಸ್ಟ್ರೆಸ್, ಪೂರ್ ಫಿಸಿಕಲ್ ವರ್ಕಿಂಗ್ ಕಂಡೀಷನ್ಸ್. ಅಂದರೆ ಫಿಸಿಕಲಿ ಬಿಲ್ಡಿಂಗಲ್ಲಿ ನೀವು ವರ್ಕ್ ಎಲ್ಲಿ ಮಾಡ್ತಾ ಇರ್ತೀರಿ ಆ ಪ್ಲೇಸಲ್ಲಿ ಇನ್ಸಫಿಷಿಯೆಂಟು ಇನ್ಫ್ರಾಸ್ಟ್ರಕ್ಚರ್ ಇತ್ತು ಅಂತ ಹೇಳಿದಾಗ, ವರ್ಕಿಂಗ್ ಕಂಡೀಷನ್ ಚೆನ್ನಾಗಿರಲಿಲ್ಲ ಅಂತ ಹೇಳಿದಾಗ ಎಂಪ್ಲಾಯಿ ಸ್ಟ್ರೆಸ್ ಆಗುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಎಕ್ಸೆಸಿವ್ ಆಗಿ ಹೀಟ್ ಇರೋದು ಅಥವಾ ಎಕ್ಸೆಸಿವ್ ಆಗಿ ಕೋಲ್ಡ್ ಇರೋದಾಗಿರ್ಬೋದು, ನಾಯ್ಸು ಡಿಸ್ಟರ್ಬೆನ್ಸ್ ತುಂಬ ಇರೋದು, ಅನ್ಕಂಫರ್ಟೇಬಲ್ ಸೀಟಿಂಗ್ ಪೊಸಿಷನ್ ಇರೋದಾಗಿರ್ಬೋದು, ಅಥವಾ ಎಕ್ವಿಪ್ಮೆಂಟ್ಸ್ ಏನು ಯೂಸ್ ಮಾಡ್ತಾ ಇದ್ದೀರಿ ಅದು ಮಾಲ್ ಫಂಕ್ಷನ್ ಆಗಿದ್ರೂ ಎಂಪ್ಲಾಯಿ ಸ್ಟ್ರೆಸ್ ಆಗುತ್ತೆ. ನೆಕ್ಸ್ಟು ಇನ್ಸಫಿಷಿಯೆಂಟ್ ವರ್ಕ್ಲೋಡ್ಸ್. ಸೊ ಕೆಲವೊಂದು ಸಲ ವರ್ಕ್ಲೋಡು ಇರಲಿಲ್ಲ ಅಂತ ಹೇಳಿದ್ರೆ ಆಗಲೂ ಎಂಪ್ಲಾಯಿ ಸ್ಟ್ರೆಸ್ ಆಗುತ್ತೆ. ಸೊ ನಿಮಗೆ ವರ್ಕ್ ಮಾಡೋಕ್ಕೆ ಇಷ್ಟ ಇದೆ ಬಟ್ ವರ್ಕ್ಲೋಡ್ ಇಲ್ಲ ಅಂತ ಹೇಳಿದಾಗ ಇನ್ಸಫಿಷಿಯೆಂಟ್ ವರ್ಕ್ಲೋಡ್ ಆಗುತ್ತೆ. ಸೊ ಅದು ಕೂಡ ಎಂಪ್ಲಾಯಿ ಸ್ಟ್ರೆಸ್ಸಿಗೆ ಒಂದು ಕಾರಣ ಆಗುತ್ತೆ. ನೆಕ್ಸ್ಟ್ ನೋಡಿ, ಲ್ಯಾಕ್ ಆಫ್ ಇಂಟರ್ಪರ್ಸನಲ್ ಸಪೋರ್ಟ್ ಆರ್ ಪೂರ್ ವರ್ಕಿಂಗ್ ರಿಲೇಷನ್ಶಿಪ್. ಸೊ ನೀವೇನು ಎಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ ಅಲ್ಲಿ ಕೊಲೀಗ್ಸ್ ನಿಮಗೆ ಸಪೋರ್ಟ್ ಕೊಡ್ತಾ ಇರಲಿಲ್ಲ ಅಂತೇಳಿದರೆ ಆಗಲೂ ಎಂಪ್ಲಾಯಿ ಸ್ಟ್ರೆಸ್ ಆಗುತ್ತೆ. ಸರಿಯಾಗಿ ವರ್ಕಿಂಗ್ ರಿಲೇಷನ್ಶಿಪ್ ಇರಲಿಲ್ಲ ಅಂತೇಳಿದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ನೋಡಿ, ಇನ್ಸಫಿಷಿಯೆಂಟ್ ಎಕ್ಸ್ಪೀರಿಯನ್ಸ್ ಆರ್ ಟ್ರೈನಿಂಗ್. ಸೊ ವರ್ಕಿಗೆ ಬೇಕಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇರಲಿಲ್ಲ ಅಥವಾ ಪ್ರಾಪರ್ ಟ್ರೈನಿಂಗ್ ನಿಮಗೆ ಸಿಕ್ಕಿರಲಿಲ್ಲ ಅಂತೇಳಿದ್ರೆ, ಸೊ ಆ ಟೈಮು ನೀವು ವರ್ಕ್ ಹ್ಯಾಂಡಲ್ ಮಾಡಬೇಕಾದ್ರೆ ಸೊ ಯು ವಿಲ್ ಬಿ ಅಂಡರ್ ಸ್ಟ್ರೆಸ್. ಸೊ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಆಗಲೂ ಕೂಡ. ಸೊ ನೆಕ್ಸ್ಟ್ ಒಂದು ನೋಡಿ, ಕಾನ್ಫ್ಲಿಕ್ಟ್ಸ್ ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ಕೊಲೀಗ್ಸ್. ಸೊ ಸಪೋರ್ಟ್ ಇರಲಿಲ್ಲ ಅಂತ ಹೇಳಿದೆ. ಸೊ ಇವಾಗ ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೆಳೀತಾ ಇತ್ತು ಮಧ್ಯದ ಕೊಲೀಗ್ಸ್ ಮಧ್ಯದಲ್ಲಿ
ಕಾನ್ಫ್ಲಿಕ್ಟ್ಸ್ ಬೆಳೀತಾ ಹೋದ್ವು ಅಂತ ಹೇಳಿದ್ರೆ ಆಗಲೂ ಸ್ಟ್ರೆಸ್ಸು ಕ್ರಿಯೇಟ್ ಆಗುತ್ತೆ. ಸೊ ಲ್ಯಾಕ್ ಆಫ್ ಕರಿಯರ್ ಅಪಾರ್ಚುನಿಟೀಸ್ ಆರ್ ಲೆವೆಲ್ ಆಫ್ ಪೇ. ಸೊ ನೀವೆಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅಲ್ಲಿ ಸರಿಯಾದ ಅಪಾರ್ಚುನಿಟೀಸ್ ಇಲ್ಲ, ನಿಮಗೆ ಗ್ರೋತ್ ಆಗೋದಕ್ಕೆ ಕರಿಯರ್ ಅಪಾರ್ಚುನಿಟೀಸ್ ಇಲ್ಲ, ಅಥವಾ ಪೇ ಲೆವೆಲ್ ಏನಿದೆ ಕಡಿಮೆ ಇದೆ ಅಂತ ಹೇಳಿದಾಗ ಆಗಲೂ ಎಂಪ್ಲಾಯಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಒನ್ ಹರಾಸ್ಮೆಂಟ್ ಇನ್ ಆ್ಯನ್ ಆರ್ಗನೈಸೇಷನ್. ಸೊ ಬೇರೆ ಥರ ಅಲ್ಲಿ ಹರಾಸ್ಮೆಂಟ್ ಆಗ್ತಾ ಇತ್ತು, ಕೊಲೀಗ್ಸು ಸೊ ಟಾಂಟ್ ಮಾಡ್ತಾಯಿದ್ರು, ಸೂಪರ್ವೈಸರು ಟಾಂಟ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಆ ಟೈಮಲ್ಲೂ ಇದನ್ನು ಹರಾಸ್ಮೆಂಟ್ ಅಂತ ಕರಿತೀವಿ, ವರ್ಕ್ ಪ್ಲೇಸ್ ಹರಾಸ್ಮೆಂಟು. ಸೊ ಆ ಟೈಮಲ್ಲೂ ಎಂಪ್ಲಾಯಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸೊ ಲಾಸ್ಟ್ ಒನ್ ಈಸ್ ವೀಕ್ ಆರ್ ಇನ್ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಸಪೋಸ್ ದ ಮ್ಯಾನೇಜ್ಮೆಂಟ್ ಸ್ಟೈಲ್ ಏನಿದೆ ಅದು ಇನ್ಎಫೆಕ್ಟಿವ್ ಆಗಿತ್ತು ಅಥವಾ ವೀಕ್ ಆಗಿತ್ತು, ನಾಟ್ ಪ್ರಾಪರ್ ಕಂಟ್ರೋಲ್ಡ್ ಬೈ ದ ಮ್ಯಾನೇಜರ್ ಅಂತ ಹೇಳಿದಾಗ ಆಗಲೂ ಕೂಡ ಎಂಪ್ಲಾಯಿ ಸ್ಟ್ರೆಸ್ಸು ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈಸ್ ಮೀನಿಂಗ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿವರೆಗೂ ಸ್ಟ್ರೆಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಕಾಸಸ್ ನೋಡಿದ್ವಿ. ಸೊ ನೆಕ್ಸ್ಟ್ ಸ್ಟ್ರೆಸ್ಸನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ಎ ವೈಡ್ ಸ್ಪೆಕ್ಟ್ರಮ್ ಆಫ್ ಟೆಕ್ನಿಕ್ಸ್ ಆ್ಯಂಡ್ ಸೈಕೋಥೆರಪೀಸ್ aimed at controlling a person's level of stress, usually for the purpose of improving everyday functioning. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಅಲ್ಲಿ ತುಂಬಾ ಟೆಕ್ನಿಕ್ಸ್ ಇದ್ದಾವೆ ಮತ್ತು ಸೈಕೋಥೆರಪೀಸ್ ಇದ್ದಾವೆ. ಸೊ ಯೂಶ್ವಲಿ ಏನಕ್ಕೆ ಅಂತ ಹೇಳಿದ್ರೆ ಫಾರ್ ಕಂಟ್ರೋಲಿಂಗ್ ದ ಪರ್ಸನ್ಸ್ ಲೆವೆಲ್ ಆಫ್ ಸ್ಟ್ರೆಸ್, ಪರ್ಸನ್ಸ್ ಲೆವೆಲ್ ಆಫ್ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಟೆಕ್ನಿಕ್ಸನ್ನು ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಫಾರ್ ದ ಪರ್ಪಸ್ ಆಫ್ ಇಂಪ್ರೂವಿಂಗ್ ಹೀಸ್ ಎವ್ರಿ ಡೇ ಫಂಕ್ಷನಿಂಗ್. ಸೊ ನೆಕ್ಸ್ಟ್ ಒಂದು ನೋಡಿ, ಡೆಫಿನೇಷನ್ ಕೊಟ್ಟಿದ್ದಾರೆ. ಡೆಫಿನೇಷನ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಇಂಟರ್ವೆನ್ಷನ್ಸ್ designed to reduce the impact of stress in the workplace. So interventions ಅಂತ ಹೇಳಿದ್ರೆ ಟೆಕ್ನಿಕ್ಸು ವಿಚ್ ಆರ್ ಡಿಸೈನ್ ಟು ರೆಡ್ಯೂಸ್ ದ ಇಂಪ್ಯಾಕ್ಟ್ ಆಫ್ ಸ್ಟ್ರೆಸ್ ಇನ್ ದ ವರ್ಕ್ ಪ್ಲೇಸ್. ಸೊ ಪರ್ಸನ್ಸ್ ಸ್ಟ್ರೆಸ್ಸನ್ನು ಇಲ್ಲಿ ಕಡಿಮೆ ಮಾಡೋದಕ್ಕೆ, ವರ್ಕ್ ಪ್ಲೇಸಲ್ಲಿ ಆಗ್ತಕ್ಕಂಥ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಟೆಕ್ನಿಕ್ಸನ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ದ ಸೇಮ್ ಮೀನಿಂಗ್ ಆಗುತ್ತೆ ಇದು ಕೂಡ. ಸೊ ಕಂಟಿನ್ಯೂಷನ್ ನೋಡಿ, ದೀಸ್ ಕ್ಯಾನ್ ಹ್ಯಾವ್ ಇಂಡಿವಿಜುವಲ್ ಫೋಕಸ್ aimed at increasing an individual ability to cope with stress. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸು ಸೊ ಒಬ್ಬ ಇಂಡಿವಿಜುವಲಿಗೆ ಫೋಕಸ್ ಮಾಡಿಬಿಟ್ಟು ಟೆಕ್ನಿಕ್ಕನ್ನು ಮಾಡಿದ್ದಾರೆ. ಸೊ ಏಮಿಂಗ್ ದಟ್ ಇಂಡಿವಿಜುವಲ್ ಎಬಿಲಿಟಿ, ಸೊ ಸ್ಟ್ರೆಸ್ಸನ್ನು ಕೋಪಪ್ ಮಾಡೋದಕ್ಕೆ ಎಬಿಲಿಟಿನ ಬೆಳೆಸೋ ಹಂಗೆ ಅಂಥ ಟೆಕ್ನಿಕ್ಸ್ನ ಕೂಡ ನಾವು ಇಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ನಿಮ್ಮ ಈ ಒಂದು ಲೀಡರ್ಶಿಪ್ ಚಾಪ್ಟರ್ ಎಂಡ್ ಆಗುತ್ತೆ. ಸೊ ಐ ಹೋಪ್ ಯು ಹ್ಯಾವ್ ಆಲ್ ಅಂಡರ್ಸ್ಟುಡ್ ಎವ್ರಿ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ